ಗಣೇಶ್ ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗಣೇಶನ್ ನನ್ನ ಧ್ವನಿ ತಲುಪ್ತಾ ಇದ್ರೆ ನೋಡಿ, ಒಂದೇ ಒಂದು ಬಿಲ್ಪತ್ರೆ ಸಮರ್ಪಣೆ ಮಾಡಿದ್ರು ಕೂಡ ಒಲಿತಾನೆ ಶಿವ ಅಂತ ಹೇಳಿ, ಅಂದ್ರೆ ಕಠಿಣವಾದ ವ್ರತಗಳನ್ನ ಮಾಡಲೇಬೇಕು ಅನ್ನೋ ನಿಯಮ ಇಲ್ಲ ಅನ್ನೋದು ಕೂಡ ಇದೆ. ದೇವರನ್ನ ಒಲಿಸ್ಕೊಳ್ಳಕ್ಕೆ ಅನೇಕ ಮಾರ್ಗಗಳಿದೆ. ಆದ್ರೆ ಇಲ್ಲಿ ಶಬರಿಮಲೆಗೆ ಹೋಗುವಾಗ ವ್ರತ, ಅದರಲ್ಲೂ ಕಠಿಣವಾದ ವ್ರತವನ್ನ ಮಾಡಿ ಹೋಗೋದ್ರ ಹಿಂದಿನ ಉದ್ದೇಶ, ಹಾಗೆ ಮಾಡಿ ಹೋಗಿ ದರ್ಶನವನ್ನ ಪಡೆದಾಗ ಸಿಗೋ ಸಂತೃಪ್ತಿ, ಇದ್ರ ಬಗ್ಗೆ ಹೇಳ್ಬೋದಾ ನಿಮ್ಮ ಸ್ವಂತ ಅನುಭವದ ಜೊತೆಗೆ? ಶಬರಿಮಲೆ ನಾವು 18 ಮೆತ್ತಲು ಹತ್ತಿದಾಗ ತತ್ವಮಸಿ ಅಂತ ಹೇಳಿ ಒಂದು ನಾಮಫಲಕ ಕಾಣುತ್ತೆ. ತತ್ವಮಸಿ ಅಂತ ಹೇಳಿದ್ರೆ ಇದು ತತ್ ತ್ವಂ ಅಸಿ, ತಾವು ಯಾರನ್ನು ಹುಡುಕಿ ಬಂದಿದ್ರಿ ಅದು ತಾವೇ ಅಂತ. ಅಂತಹ ಒಂದು ದೇವರ ಸ್ಥಿತಿಗೆ ಬರಬೇಕಿದ್ರೆ 48 ಅಥವಾ 41 ದಿವಸ ಮಂಡಲ ಕಾಲ ವ್ರತ ಅನುಷ್ಠಾನ ಮಾಡಲೇಬೇಕು. ಅಂಥವರಿಗೆ ಮಾತ್ರ ಆ ಸ್ಥಾನಕ್ಕೆ ಬರ್ಬೋದು ಅಂತೇಳಿ ನನ್ನ ಅನಿಸಿಕೆ. ಅದು ನಾನು ಹಲವಾರು ಬಾರಿ ಹೋಗಿದ್ದೆ ನಾನು ಅಲ್ಲಿ ಶಬರಿಮಲೆಗೆ. ಅದರಲ್ಲಿ ನಾವು 18 ಮೆತ್ತಲನ್ನು ತಾವು ನೋಡಿರ್ಬೋದು. 5 ಮೊದಲನೇದು 5 ಪಂಚೇಂದ್ರಿಯಗಳು, 8 ಅಷ್ಟರಾಗಗಳು, 3 ಬೇರೆದು ಗುಣಗಳು, ಅದು ಮತ್ತು ಅಜ್ಞಾನ ಅಂದರೆ 18 ಒಟ್ಟಿಗೆ. ಅದಕ್ಕೋಸ್ಕರ 18 ಅಂದರೆ ನಮ್ಮ ಜೀವನ ಶೈಲಿಯಲ್ಲೇ ಒಂದು ವ್ಯತ್ಯಾಸ, ಒಂದು ಲಿವಿಂಗ್ ಸ್ಟೈಲ್ ಅಂತ ಹೇಳ್ತಾರೆ, ಅದೇನೋ ಡಿಫ್ರೆಂಟ್ ಕಾಣುತ್ತೆ. 48 ದಿವಸದ ಸಮಾಜದಲ್ಲಿ ಹಲವಾರು ಪರಿವರ್ತನೆಗಳಾಗಿದೆ ಇಂತಹ ಶಬರಿಮಲೆ ಯಾತ್ರೆಯಿಂದ. ಈ ಹುಡುಗರು ಅಂಥವರೆಲ್ಲ ಅದನ್ನು ಬಿಟ್ಟು, ಅಂದರೆ 48 ದಿವಸ ಕಠಿಣ ವ್ರತ ಮಾಡಿದ ಅವರಿಗೆ ಮತ್ತೆ ಬಂದು ಅದನ್ನು ಶುರು ಮಾಡಲಿಕ್ಕೆ ತುಂಬ ಮನಸ್ಸು ಬರೋದಿಲ್ಲ ಅವರಿಗೆ ಅಂತ ಹೇಳಿದ್ದಾನೆ. ಇದು ಸಮಾಜ ಪರಿವರ್ತನೆ. ದೇವರಂತ ಹೇಳಿದ್ರೆ ಜನರಿಗೆ ಒಳ್ಳೆಯದಾಗಬೇಕು ಉದ್ದೇಶ ಅಷ್ಟೇ. ಅಂತಹ ಹಲವಾರು ಸಂಗತಿಗಳಾಗಿದೆ ನಮ್ಮ ಜಿಲ್ಲೆಯಲ್ಲಿ ಕೂಡ. ಮತ್ತು ತಾವು ಇನ್ನೊಂದು ವಿಷಯ ಹೇಳಿದರೆ ಅಲ್ಲಿ ಎರುಮೇಲಿ ಪೇಟ ತುಳಲ್ ಅಂತೇಳಿ, ಅದು ಎರುಮೇಲಿ ಪೇಟ ಅಂತ ಹೇಳಿದ್ರೆ ಅದು ನಮ್ಮ ಅಯ್ಯಪ್ಪ ಮಹಿಷಿ ಮರ್ದನ ಮಾಡಿ ಅವರನ್ನು ನಿಗ್ರಹ ಮಾಡಿ ಅದರ ವಿಜಯೋತ್ಸವ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈಗ ಎರುಮೇಲಿಯಲ್ಲಿ ಪೇಟೆ ಅಂತ ಹೇಳ್ತಾರೆ. ಮತ್ತು ವಾವರ ಮಸೀದಿ ಅಂತ ಹೇಳ್ತಾರೆ. ವಾವರು ನಮ್ಮ ಅಲ್ಲಿನ ಶಬರಿಮಲೆ, ನಾನು ಹೇಳೋದಲ್ಲ, ಅದು ಶಬರಿಮಲೆಯ ಮೊದಲನ ಮೇಲ್ಶಾಂತಿ ಮುಖ್ಯ ಅರ್ಚಕರೇ ಹೇಳಿದ್ದಾರೆ ವಾವರ್ ಅಂಥೇಳಿ ಅಲ್ಲಿ ಇಲ್ಲ, ಅದು ಸುಳ್ಳು. ಯಾಕಂತ ಹೇಳಿದ್ರೆ ಅಯ್ಯಪ್ಪನ ಇತಿಹಾಸ 3000ದಿಂದ 5000 ವರ್ಷ ಆಗಿರ್ಬೋದು. ದ್ವಾಪರ ಯುಗ ಇವರು ಶ್ರೀಕೃಷ್ಣ ಬಂದ ಮೇಲೆ ಎಷ್ಟು ವರ್ಷ ಆಗಿರ್ಬೋದು. ಇನ್ನೊಂದು ಅವತಾರ ಅಯ್ಯಪ್ಪನ. ಇಲ್ಲಿ ಭಾರತಕ್ಕೆ ಮುಸಲ್ಮಾನರು ಬಂದು ಎಷ್ಟು ವರ್ಷ ಆಗಿರ್ಬೋದು, 600 700. ತಾವೇ ನೋಡಿ. ಅದು ಅಂದರೆ ನಾನು ಹೇಳಿರುವ ವಿಷಯ ಅಲ್ಲ, ಅಲ್ಲಿನ ಅರ್ಚಕರು ಹೇಳಿರಬೇಕಾದ್ರೆ ಅವರಿಗೆ ಅದರಲ್ಲಿ ಏನಾದ್ರು ದಾಖಲೆ ಕೈಯಲ್ಲಿ ಬಂದಿರ್ಬೋದು. ಅಂದರೆ ಅದು ಬೇಕಾ ಬೇಡವಾ ಅಂಥೇಳಿ ನಿರ್ಣಯ ತೆಗೆದು ಅವರವರಿಗೆ, ಅಯ್ಯಪ್ಪ ಭಕ್ತರಿಗೆ ನಾನು ಬಿಡ್ತಾ ಇದ್ದೇನೆ, ಅವರು ತೀರ್ಮಾನ ಮಾಡಲಿ, ಡಿಸೈಡ್ ಮಾಡಲಿ ಹೋಗಬೇಕಾ ಬೇಡ ಅಂತ. ಇನ್ನೊಂದು, ನಮ್ಮ ಅಯ್ಯಪ್ಪನ ಧರ್ಮ ಮತ್ತು ಸನಾತನ ಧರ್ಮ ಬೇರೆ ಬೇರೆ ಅಲ್ಲ, ಎರಡು ಒಂದೇ. ಸನಾತನ ಧರ್ಮ, ಅಯ್ಯಪ್ಪನ ಧರ್ಮ ಮೂಲಕ ಸನಾತನ ಧರ್ಮ ಕೂಡ ನಾವು ಪ್ರಚಾರ ಆಗಬೇಕು. ಹೆಚ್ಚಿನ ಭಕ್ತರು ಪ್ರತಿ ವರ್ಷ ಶಬರಿಮಲೆಗೆ ಹೋಗಬೇಕು, ಸಮಾಜದಲ್ಲಿ ಪರಿವರ್ತನೆ ಮಾಡಬೇಕು, ಮಗನ ಬೆಳಕಿಗೆ ಹೋಗಬೇಕು, ಅಲ್ಲಿನ ಹಬ್ಬಗಳಲ್ಲಿ ನಾವು ಪಾಲ್ಗೊಳ್ಬೇಕು. ಒಳ್ಳೆಯ ಒಂದು ಅಯ್ಯಪ್ಪನ ಸಂದೇಶ, ಮೆಸೇಜು ಅಲ್ಲಿ ಹೇಳ್ತಾರೆ. ಎಲ್ಲ ಮತಸ್ಥರು ಕೂಡ ಬರ್ತಾರೆ, ಅಂದರೆ ಬರುವವರು ಕಡಿಮೆ, 99.99% ಹಿಂದೂಗಳೇ ಬರೋದು ಹೇಳ್ತಾರೆ ಅಲ್ಲಿ. ಅದು ಬರುವವರು ಬರಲಿ, ನಾವೇನು ಅದಕ್ಕೆ ಅಡ್ಡ ಬರೋದಿಲ್ಲ. ಒಳ್ಳೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಕಳೆದ ವರ್ಷದಿಂದ ನಾನು ಹೋಗಿದ್ದೇನೆ. ಕಷ್ಟಗಳು, ನಾನೇ ಅಲ್ಲಿ ನೀರು ಸಿಕ್ಕದೆ ನಾನಲ್ಲಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದೇನೆ ಅಲ್ಲಿ ಪಂಬದಲ್ಲಿ. ಈ ಸಲ ತುಂಬ ಮಚ್ ಬೆಟರ್ ದ್ಯಾನ್ ಪ್ರೀವಿಯಸ್ ಇಯರ್ ಅಂತ ಹೇಳ್ಬೋದು. ಅಲ್ಲಿನ ಒಂದು ಪೊಲೀಸ್ ಅಧಿಕಾರಿಗಳು ಶ್ರೀಜಿತ್ ಅಂತೇಳಿ, ಅವರು ಅಯ್ಯಪ್ಪ ಭಕ್ತರು ಅವರು. ಅಂದರೆ ಕಳೆದ ಸಲ ಅವರು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅಯ್ಯಪ್ಪ ಪೊಲೀಸ್ ಅಯ್ಯಪ್ಪ ಅಂತೇಳಿ ಎಲ್ಲರೂ ಕರೀತಾರೆ. ಈ ಸರ್ತಿ ಅಷ್ಟೊಂದು ಒಂದು ವ್ಯತ್ಯಾಸ ಬಂದಿದೆ ಅಲ್ಲಿ. ದೇವಸ್ವಂ ಬೋರ್ಡ್ ಅಧಿಕಾರಿಗಳು ಕೂಡ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಒಳ್ಳೆ ಒಂದು ವಾತಾವರಣ ಈ ಸಲ ಅಲ್ಲಿ ಶಬರಿಮಲೆಯಲ್ಲಿ ಇತ್ತು. ನಾನು ಸ್ಪಷ್ಟವಾಗಿ ಅವರಿಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗೆ ನಾನು ನನ್ನ ಒಂದು ಸಲ್ಯೂಟ್ ಅಂತ ಹೇಳ್ಬೋದು ಅವರಿಗೆ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಸಲ. ಮುಂದಿನ ವರ್ಷ ಕೂಡ ಅವರಿಗೆ ಒಂದು ಅವಕಾಶ ಅಯ್ಯಪ್ಪ ದೇವರು ಕೊಡಲಿ ಅಂತೇಳಿ ನಾನು ದೇವರಿಗೆ ಬೇಡ್ತಾ ಇದ್ದೇನೆ. ಸ್ವಾಮಿ ಶರಣಂ, ನಮಸ್ಕಾರ. ಆಚಾರ್ಯ ನೋಡಿ, ಬ್ರಹ್ಮಚರ್ಯ ಅಂದ ತಕ್ಷಣ ಸಾಮಾನ್ಯವಾಗಿ ಕೇವಲ ಹೆಣ್ಣಿನ ಸಹವಾಸದಿಂದ ದೂರ ಇರೋದು ಅಂತ ಹೇಳಿ ಬಹಳ ಸಂಕ್ಷಿಪ್ತವಾಗಿ ಅದನ್ನ ಆಲೋಚನೆ ಮಾಡೋರಿದ್ದಾರೆ. ಬಟ್ ಇಲ್ಲಿ ಕೇವಲ ಅಷ್ಟು ಮಾತ್ರ ಸೀಮಿತವಾಗಿಲ್ಲ ಈ ವ್ರತಾಚರಣೆಯಲ್ಲಿ ಅಂತ ಹೇಳಿ ಏನೆಲ್ಲ ವ್ರತಗಳಿರುತ್ತೆ. ಅದರಲ್ಲೂ ನೀವು ಹೇಳ್ತಿದ್ದಾಗೆ ಈ ಕಾಲದಲ್ಲಿ ಚಳಿಗಾಲದಲ್ಲಿ ಅದನ್ನು ಮಾಡೋದ್ರಿಂದ ದೈಹಿಕವಾಗಿಯೂ ಕೂಡ ಅದು ಒಂದಷ್ಟು ಬೆನಿಫಿಟ್ ಆಗುತ್ತೆ ಅಂತ ವಿಶ್ಲೇಷಣೆ ಮಾಡೋರು ಇದ್ದಾರೆ. ಬಹಳ ವಿಶೇಷವಾದ ಪ್ರಶ್ನೆ. ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದದ್ದು ಏನಂದರೆ, ಆ ಋತಾಚರಣೆಯಲ್ಲಿ ಬರತಕ್ಕಂತಹ ನಿಯಮಗಳು. ಸ್ತ್ರೀ ಸಂಘವನ್ನು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದರೆ, ಕೇವಲ ವಿವಾಹಿತರು ಸ್ತ್ರೀಯನ್ನು ತ್ಯಜಿಸುವುದಲ್ಲದೇನೆ
ನನ್ನ ಹೆಂಡತಿಯನ್ನು ಬಿಟ್ಟು, ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಏನಂದರೆ ನನ್ನ ಹೆಂಡತಿಯನ್ನು ಹೊರತುಪಡಿಸಿ ಬೇರೆ ಯಾವ ಸ್ತ್ರೀಯನ್ನು ಕೂಡ ನಾನು ಹೆಂಡತಿಯ ಭಾವದಲ್ಲಿ ನೋಡುವುದಿಲ್ಲ, ಹೆಂಡತಿಯ ಭಾವದಲ್ಲಿ ನೋಡ್ಲಿಕ್ಕೆ ಬರೋದೇ ಇಲ್ಲ, ನೋಡಬಾರದು ಅನ್ನೋದಕ್ಕೆ ಇಂದ್ರಿಯ ನಿಗ್ರಹ ಆಗಬೇಕು. ಈ ಋತದ ಮುಖ್ಯ ಇಂಟೆನ್ಷನ್ ಬಂದು ಜಿತೇಂದ್ರಿಯರಾಗುವುದು ಅಂತ. ಅಂದರೆ ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು. ಯಾರೋ ಒಬ್ಬ ವ್ಯಕ್ತಿಗೆ ಕಾಫಿ ಕುಡಿಯೋ ಅಭ್ಯಾಸ ಇರ್ತದೆ, ಬೆಳಗ್ಗೆ 7 ಗಂಟೆಗೋ 8 ಗಂಟೆಗೋ. ಅದಾಗಿ 2 ಅವರ್ಸ್ ಕಾಫಿ ಸಿಗದೇ ಇದ್ದರೆ ಅವನು ವಿಚಿತ್ರವಾದ ವರ್ತನೆ ಶುರುವಾಗಿ ಹೋಗುತ್ತೆ. ಹೀಗೆ ಒಬ್ಬನಿಗೆ ಕಾಫಿ ಕುಡಿಯೋದು, ಇನ್ನೊಬ್ಬರಿಗೆ ಏನೋ ಒಂದು ಆಹಾರವನ್ನು ಸ್ವೀಕಾರ ಮಾಡೋದು, ಇನ್ನೊಬ್ಬರಿಗೆ ಇನ್ನೊಂದು ಯಾವುದೋ ಪಾನವನ್ನು ಮಾಡ್ತಕ್ಕಂಥದ್ದು, ಇವುಗಳನ್ನೆಲ್ಲವನ್ನೂ ಕೂಡ ತ್ಯಜಿಸಿ ಎಲ್ಲ ದುಶ್ಚಟಗಳಿಂದ ಅವ್ರು ಹೇಳ್ತಾ ಇದ್ರು ಗಣೇಶ್ ಅವರು. ತುಂಬ ಸಂತೋಷದ ವಿಷಯ ಏನು ಅಂತಂದರೆ, ಈ ಋತಾಚರಣೆಯಲ್ಲಿ ತಂಬಾಕುಗಳನ್ನು ಹಾಕೋದು, ಗುಟ್ಕಾ ಹಾಕೋದು ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ತ್ಯಜಿಸ್ತಾರೆ. ಕೆಟ್ಟು ಮಾತುಗಳನ್ನು ಆಡ್ತಕ್ಕಂಥದ್ದು, ಬೈತಕ್ಕಂಥದ್ದು ಎಲ್ಲರನ್ನೂ ಕೂಡ. ಅಂದರೆ ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂದರೆ, ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸೋ ಉದ್ದೇಶ ಏನು ಅಂತಂದರೆ, ಎಲ್ಲರಲ್ಲಿಯೂ ಕೂಡ ಎಲ್ಲರನ್ನೂ ಗೌರವದಿಂದ ಕಾಣಿ, ಎಲ್ಲರಲ್ಲಿಯೂ ಕೂಡ ದೈವತ್ವವನ್ನು ಕಾಣಿ ಅಂತ. ನೋಡಿ, ಈ ಮಾಲೆಧಾರಿಗಳೆಲ್ಲರೂ ಕೂಡ ಒಂದು ವಿಶೇಷವಾದ ಋತುದಲ್ಲಿರ್ತಾರೆ. ಯಾರೇ ಬಂದರೂ ತಂದೆ ಸ್ವಾಮಿ, ಮಗ ಸ್ವಾಮಿ, ಅಣ್ಣ ಸ್ವಾಮಿ, ತಮ್ಮ ಸ್ವಾಮಿ, ಅವ್ರು ಏನೇ ಹೆಸರು ಹೇಳಿದ್ರು ಅದನ್ನ ಹೇಳಿಬಿಟ್ಟು ಅವ್ರ ಮುಂದೆ ಸ್ವಾಮಿ ಅಂತ ಹೇಳ್ತಾರೆ. ಸ್ವಾಮಿ ಅನ್ನೋ ಶಬ್ದದ ಅರ್ಥ ಏನು ಅಂತ ತಿಳಿದುಕೊಳ್ಳಬೇಕು. ಮತ್ತಃ ತ್ವಂ ಉತ್ಕೃಷ್ಟ ತ್ವತ್ತಃ ತಮ್ಮ ಅಪಕೃಷ್ಟ. ನಾ ಎಲ್ಲರನ್ನೂ ಗೌರವಿಸ್ತಾ ಇದ್ದೇನೆ, ಎಲ್ಲರಲ್ಲೂ ಕೂಡ ನಾನು ಎಲ್ಲರನ್ನೂ ಗೌರವದಿಂದ ಕಾಣ್ತಾ ಇದ್ದೇನೆ. ಇದು ಏನಾಗಬೇಕು, ಮಾಲೆ ಧಾರಣೆ ಮಾಡಿದಾಗ ಮಾತ್ರ ಅಲ್ಲದೇನೆ ಮಾಲಾಧಾರಣದ ನಂತರದಲ್ಲಿಯೂ ಕೂಡ ನಾವು ಪ್ರತಿಯೊಬ್ಬರನ್ನೂ ಗೌರವದಿಂದ ಕಾಣ್ತಾ ಹೋದರೆ, ಹಾದಿಯಲ್ಲಿ ಹೋಗುವಾಗ ಸಣ್ಣ 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 ವಿಷಯಗಳಿಗೆ 2 ವೀಲರ್ ಅವರು, ಆ ಕಾರು, ಈ ಆಟೋ, ಆ ವಾಹನ, ಈ ವಾಹನ ಏನೂ ಇರೋದಿಲ್ಲ. ಅವನು ಬಂದು ಹೊಡೆದಿರೋದು ಇಲ್ಲ, ಹೊಡಿತಾನೆ, ಹೊಡೆದು ಬಿಡ್ತಿದ್ದಿ ಅಂತ ಗಲಾಟೆಗಳು ಶುರು. ಈ ತರಹದ ಕಾಮೋದ್ರೇಕಗಳಿಗೆ, ಅಂದರೆ ಇಂದ್ರಿಯಗಳಿಗೆ ನಾವು ದಾಸರಾಗದೇನೆ ಇಂದ್ರಿಯಗಳನ್ನು ನಮ್ಮ ದಾಸ್ಯತ್ವದಲ್ಲಿ ಇಟ್ಟುಕೊಂಡು ಇಂದ್ರಿಯಗಳನ್ನು ಗೆದ್ದು ಜಿತೇಂದ್ರಿಯರಾಗುವುದಕ್ಕೆ ಹೇಳಿರ್ತಕ್ಕಂತಹ ಋತ ನಿಯಮಗಳು. ಇವುಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಆವಾಗ 41-48 ದಿನಗಳಲ್ಲಿ ಅನುಷ್ಠಾನ ಮಾಡಿ ಅವುಗಳನ್ನು ಮಾಲೆ ಹಾಕಿದ ದಿನಗಳಿಗೆ ಮಾತ್ರ ಸೀಮಿತವಾಗಿ ಇಡದೇನೆ, ಇದೇ ರೀತಿಯಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ಅಂಜನಾದ್ರಿ ಬೆಟ್ಟ ಅಂತ ಇದೆ, ಆಂಜನೇಯ ಅವತಾರ ಮಾಡಿರ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ಸ್ಥಳ ಅಂತ ಕರಿತೇವೆ. ಅದರ ಬಗ್ಗೆ ಕೆಲವೊಂದಿಷ್ಟು ಹಿಂದೆ ಎಲ್ಲದರಲ್ಲೂ ನಮ್ಮಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಹಾಕ್ಬಿಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಒಂದು ಬಹಳ ಕ್ಲಾರಿಟಿ ಇದೆ. ನಾವು ಶಬರಿಯಲ್ಲಿ ಸಿಕ್ಕಿದ್ದು ಅಂತ ಹೇಳುವಾಗ ಶಬರಿಮಲೆ ಅಂತ, ಶಬರಿಮಲೆ ಅಲ್ಲ, ನೀವೇನು ಅಂಜನಾದ್ರಿ ಬೆಟ್ಟ ಅಂತ ಹೇಳಿದ್ರಿ, ಅಲ್ಲೇ ಶಬರಿ ಸಿಕ್ಕಿ. ಶಬರಿ ರಾಮನಿಗೆ ಸಿಕ್ಕು ಫಲವನ್ನ ಕೊಟ್ಟದ್ದು, ತಾನು ತಿಂದು ತನ್ನ ನಂತರದಲ್ಲಿ ಕೊಟ್ಟದ್ದು ಸ್ಥಳ ಏನಿದೆಯಲ್ಲ, ಈ ಅಂಜನಾದ್ರಿ ಬೆಟ್ಟದ ಹತ್ರನೇ ಅದರಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಲ್ಲಿಯೂ ಕೂಡ ಹನುಮ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಅಲ್ಲಿಯೂ ಕೂಡ ಹನುಮ ಮಾಲಾಧಾರಿಗಳು ಬರ್ತಿದ್ದಾರೆ. ಅಂಜನಾದ್ರಿ ಬೆಟ್ಟ ಇದೆಯಲ್ಲ, ಈ ಅಂಜನಾದ್ರಿ ಬೆಟ್ಟವನ್ನು ಒಂದು ದೂರದಿಂದ ಫೋಕಸ್ ಮಾಡಿ ನೋಡಿದಾಗ ಆ ಬೆಟ್ಟವೇ ಹನುಮಂತನ ಮುಖ ತರ ಕಾಣ್ತಾ ಇದೆ 100%. ಅದರಲ್ಲಿ ಇನ್ನೂ ಒಂದು ವೈಶಿಷ್ಟ್ಯತೆ ಇದೆ. ದೇವರ ಮುಖವನ್ನ ಮೊದಲಿಗೆ ಇನ್ನೊಂದು ಭಾಗದಲ್ಲಿ ನೋಡಿದ್ವಿ, ಈ ಭಾಗದಲ್ಲಿ ನೋಡಿದ್ರೆ ದೇವರ ಮುಖ ಕಾಣಿಸ್ತಾ ಇದೆ. ಮಕರ ಜ್ಯೋತಿ ದರ್ಶನದ ಬಳಿಕ ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸುತ್ತಿದ್ದಾರೆ ಅರ್ಚಕರು. ಪೂಜೆ ಬಳಿಕ ಅಯ್ಯಪ್ಪನಿಗೆ ವಿಶೇಷವಾದ ಲಾಲಿ ಹಾಡನ್ನ ಹಾಡಲಾಗುತ್ತೆ. ಇದು ಲಾಲಿ ಹಾಡು, ಆದರೆ ಮಲಗಿಸುವಾಗ ಮಾತ್ರ ಹರಿವರಾಸನಂ ಹಾಡ್ತಾರೆ. ಹರಿವರಾಸನಂ ಹಾಡ್ತಾ 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 ಅದನ್ನು ಬಾಗಿಲು ಮುಚ್ಚಲಾಗುತ್ತೆ. ವಿಶೇಷವಾಗಿ ಜೇಸುದಾಸ್ ಹಾಡಿರುವಂತಹ ಹಾಡು. ರಿಪಬ್ಲಿಕ್ ಕನ್ನಡದ ಮೂಲಕ ಮಕರ ಜ್ಯೋತಿಯನ್ನ ದರ್ಶನ ಮಾಡಿದ ಪುಟಾಣಿ ಒಬ್ರು ಟಿವಿಗೆ ಪೂಜೆ ಮಾಡ್ತಿದ್ದಾರೆ. ಈಗ ನಿಜವಾಗಿ ಹೇಳಬೇಕು ಅಂತಂದ್ರೆ, ಈಗ ನಾವು ಕೇಳ್ಬೋದು ಏನ್ರಿ ಟಿವಿಗೆ ಪೂಜೆ ಮಾಡ್ತಾರೆ ಅಂತ. ತತ್ವಮಸಿ ಅದು ಹಂಗೇನೆ ಅಂತ, ಅದು ನೀನೆ. ಎಲ್ಲೆಡೆಯಲ್ಲೂ ಎಲ್ಲೆಡೆಯಲ್ಲೂ ಎಲ್ಲದರಲ್ಲೂ ಭಗವಂತನನ್ನ ಕಾಣಿ, ಸಾತ್ವಿಕತೆಯನ್ನ ಕಾಣಿ, ಧನಾತ್ಮಕವಾಗಿ ಆಲೋಚನೆ ಮಾಡುವುದನ್ನ ಶುರು ಮಾಡಿಕೊಳ್ಳಿ, ಇರುವುದನ್ನ ಸದುಪಯೋಗ ಮಾಡಿಕೊಳ್ಳಿ. ಟಿವಿಯಲ್ಲಿ ಬೇಕಾದಷ್ಟು ಕೆಟ್ಟದ್ದು ನೋಡ್ಲಿಕ್ಕಿದೆ, ಮೊಬೈಲಲ್ಲಿ ಬೇಕಾದಷ್ಟು ಕೆಟ್ಟದ್ದು ನೋಡ್ಲಿಕ್ಕಿದೆ, ಕೆಟ್ಟದಾಗ್ಲಿಕ್ಕಿದೆ. ಅದೆಲ್ಲ ಬಿಟ್ಟು ಅದರಲ್ಲಿ ಒಳ್ಳೆಯದನ್ನ ಮಾಡಿ. ರಿಪಬ್ಲಿಕ್ ಅಂತಂದ್ರೆ ನಮಗೆ ನಿಜವಾಗ್ಲೂ ಹೆಮ್ಮೆ ಆಗೋದು. ಯಾಕೆ ಅಂದ್ರೆ ನೋಡಿ, ಆ ಬಾಲಕನಿಗೆ ಯಾರಾದರೂ ಹೇಳಿ ಮಾಡಿಸಬೇಕಾ ಹೇಳಿ, ಅದು ಸಂಸ್ಕಾರವನ್ನು ಕೊಡ್ತಾ ಬರೋದು. ಈ ಋತದ ಹಿನ್ನೆಲೆಯೂ ಇದೆ. ನಾವು 41 ದಿನಗಳ ಕಾಲ ಈ ಋತಾಚರಣೆಯನ್ನು ಇಷ್ಟು ಕಟ್ಟುನಿಟ್ಟಾಗಿ, ಅಂದರೆ ಈ ಥರ ಕಟ್ಟುನಿಟ್ಟಾಗಿ ಮಾಡಿದರೆ ಮಾತ್ರ ದೇವರು ಒಲಿಯೋದಾ, ಇಲ್ಲಿದ್ರೆ ಒಲಿಯೋದಿಲ್ವಾ? ಈ ನಾಸ್ತಿಕರೆಲ್ಲ ಶುರು ಮಾಡಿಬಿಡ್ತಾರೆ, ಇದ್ಯಾವ ಋತ, ಕರಿಬಟ್ಟಿ ಯಾಕೆ ಹಾಕಬೇಕು, ಕರಿಬಟ್ಟಿ ಯಾಕೆ ಧರಿಸ್ಬೇಕು, ಹಾಗೆ ಹೀಗೆ ಅಂತ. ಅಂದರೆ ನಾನು
ಈ ಯಾವ ಕಲಿಯುಗದ ಘೋರ ಕಲಿಯುಗದಲ್ಲಿ ಕಲಿಪ್ರಭಾವದಲ್ಲಿ ಇದ್ದರೂ ಕೂಡ ನಾನು ಸಾತ್ವಿಕವಾದ ವಿಚಾರಗಳನ್ನ ನಾಸ್ತಿಕನಾಗಿದ್ದವನು ಕೂಡ ಅವನು ಬಾಕಿ ಯಾರಿಗೂ ಕೆಟ್ಟದ್ದು ಬಯಸದೇ ಇದ್ರೆ ಅವನು ಇಂಡೈರೆಕ್ಟ್ ಆಗಿ ತತ್ವಮಸಿನೇ. ನಿಜ ಆ ನಿಟ್ಟಿನಲ್ಲಿ ಅಲ್ಲ, ಯಾರಿಗೂ ಕೆಟ್ಟದ್ದು ಬಯಸ್ತೇ ಇದ್ರೆ, ಆದ್ರೆ ಏನೇನೋ ಮಾತಾಡ್ತಾ ಹೋಗ್ತಾರೆ. ನಿನ್ನೆ ಮೊನ್ನೆ ನೋಡ್ತೀನಿ, ಹಿಂದೂ ಅನ್ನೋ ಶಬ್ದನೇ ನಂಗೆ ಅಸಹ್ಯ ಅಂತ ಹೇಳ್ತಕ್ಕಂತ ಒಬ್ಬ, ಅವ್ರಿಗೆ ಅದು ಹೇಳಿಲ್ಲ ಅಂದ್ರೆ ಅವ್ರನ್ನ ಯಾರು ಮಾತಾಡ್ಸಿದ್ರೆ ಅದಕ್ಕಾಗಿ ಹೇಳ್ತಾರೆ ಅಷ್ಟೇ. ಅವ್ನು ನಾಸ್ತಿಕನು ಅಂತ ಹೇಳಿಕೊಂಡು ಏನಾಗಿದೆ ಅಂದ್ರೆ ಸನಾತನ ಹಿಂದೂ ಧರ್ಮವನ್ನ ಬೈಯದು, ಅದರಿಂದ ಮೈಲೇಜ್ ಅನ್ನ ತೆಗೆದುಕೊಂಡು ಹೆಸರು ಮಾಡುವ ಅದಕ್ಕೆ ಹೇಳೋದಲ್ವಾ, ಯಾವುದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯವಿಲ್ಬೋದು, ಯಾವುದಕ್ಕೆ ಆದಿ ಅಂತ್ಯ ಇಲ್ವೋ ಅದೇ ಸನಾತನ. 100% ಸನಾತನ ಧರ್ಮ ಈಗಲ್ಲ, ಇನ್ನು ಅನೇಕ ಶತಮಾನಗಳು ಕಳೆದ್ರೂ ಕೂಡ ಗಟ್ಟಿಯಾಗಿ ಇರ್ಲಿಕ್ಕೆ ಅನೇಕ ಕಾರಣಗಳು. ಆ ಕಾರಣಗಳ ಪೈಕಿ ಈ ಮಕರ ಜ್ಯೋತಿ ಬಗ್ಗೆ ಇರುವ ಅಯ್ಯಪ್ಪನ ಭಕ್ತರ ಅಚಲವಾದ ನಂಬಿಕೆ, ಅದ್ರ ಬಗ್ಗೆ ವಿಶೇಷತೆಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದ ಆಚಾರ್ಯರೇ, ತುಂಬ ಹೃದಯದ ಧನ್ಯವಾದ. ಹಾಗೆ ಮತ್ತೊಮ್ಮೆ ಹಬ್ಬದ ಶುಭಾಶಯ ತಮಗೆ. ಇದಾಗಿತ್ತು ಮಕರ ಜ್ಯೋತಿ ಕುರಿತಾದ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.